ಓಂ ಶ್ರೀಮಾತ್ರೇ ನಮಃ. ಸೌಂದರ್ಯಲಹರಿ ಅರ್ಥಚಿಂತನೆ ಶ್ಲೋಕ 29. ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಟಭಭಿದಃ ಕಠೋರೆ ಕೋಟೀರೆ ಸ್ಖಲಸಿ ಜಹಿ ಜಂಭಾರಿ ಮಕುಟಂ ಪ್ರಣಮ್ರೆ ಶ್ವೇತೇಷು ಪ್ರಸಭಮುಪಯಾತಸ್ಯ ಭವನಂ ಭವಸ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ವಿಜಯತೆ. ಆಚಾರ್ಯರು ಎಷ್ಟು ಅದ್ಭುತವಾಗಿ ಜಗನ್ಮಾತೆಯ ಗೃಹಸ್ಥ ಧರ್ಮವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ಪತ್ನಿ ಆದವಳು ಪತಿ ಆಚೆಯಿಂದ ಬಂದಾಗ ಹೇಗೆ ಸ್ವಾಗತ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಜಗನ್ಮಾತೆಯ ಮೂಲಕ. ಜಗನ್ಮಾತೆ ಆಸನದ ಮೇಲೆ ಕುಳಿತಿದ್ದಾಳೆ. ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳು ಬಂದು ಅವಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರ ಕಿರೀಟಗಳು ಜಗನ್ಮಾತೆಯ ಪಾದಗಳ ಬಳಿಯಲ್ಲಿ ಇಡಲ್ಪಟ್ಟಿದ್ದಾವೆ. ಆ ಕ್ಷಣದಲ್ಲಿ ಪರಮೇಶ್ವರ ಆಚೆಯಿಂದ ಬಂದಿದ್ದಾನೆ. ಈಶ್ವರ, ಪಾರ್ವತೀ ದೇವಿ ಎದ್ದು ಹೊರಟಿದ್ದಾಳೆ. ಎದ್ದು ಹೋಗುವಂತಹ ಸಂದರ್ಭದಲ್ಲಿ ಅವಳ ಪರಿಜನರು ಹೇಳ್ತಾ ಇದ್ದಾರೆ, ಅಮ್ಮ ಸ್ವಲ್ಪ ನಿಧಾನಕ್ಕೆ ಹೋಗು, ಕಾಲಲ್ಲಿ ನೋಡ್ಕೊಂಡು ಹೋಗು. ಬ್ರಹ್ಮನ ಕಿರೀಟ ನಿನ್ನ ಪಾದದ ಹತ್ರ ಇದೆ, ವಿಷ್ಣುವಿನ ಕಿರೀಟ ನಿನ್ನ ಪಾದದ ಹತ್ರ ಇದೆ, ಇಂದ್ರನ ಕಿರೀಟ ನಿನ್ನ ಪಾದದ ಹತ್ರ ಇದೆ. ಎಲ್ಲಾದರೂ ಕಾಲಿಗೆ ತಗಲಿಸಿಕೊಂಡು ನೋವೇನಾದರೂ ಮಾಡ್ಕೊಂಡೀಯಾ, ಸ್ವಲ್ಪ ನಿಧಾನಕ್ಕೆ ಹೋಗು ಅಂತ ಪರಿಜನರಿಂದ ಹೇಳಿಸುವ ಮೂಲಕ ಆಚಾರ್ಯರು ನಮಗೆ ತೋರಿಸಿಕೊಡ್ತಾ ಇರುವಂತಹ ವಿಷಯ ಏನು ಅಂತಂದರೆ, ಪತಿ ಪತ್ನಿಯರ ಸಂಬಂಧ ಹೇಗಿರಬೇಕು ಅನ್ನುವಂಥದ್ದು. ಎಂಥ ಅದ್ಭುತವಾದಂತಹ ಕಲ್ಪನೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಶಬ್ದಶಃ ಅರ್ಥವನ್ನು ನೋಡೋಣ. ಪುರಹ ಅಂತಂದರೆ ಮುಂದುಗಡೆ. ವೈರಿಂಚಂ, ವಿರಿಂಚಿ ಅಂತಂದರೆ ಬ್ರಹ್ಮದೇವರು ಅಂತ ಅರ್ಥ. ವೈರಿಂಚಂ ಅಂತಂದರೆ ಆ ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತಹ ಕಿರೀಟಂ, ಕಿರೀಟ ಅನ್ನುವಂಥದ್ದಿದೆ. ಪರಿಹರ, ಅದನ್ನು ಸ್ವಲ್ಪ ದೂರಕ್ಕೆ ಬಿಟ್ಟು ನೀನು ಮುಂದೆ ಹೋಗು. ಕೈಟಭಭಿದಃ, ಕೈಟಭ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಆ ಕೈಟಭನನ್ನು ಸಂಹಾರ ಮಾಡಿದಂತಹ ವಿಷ್ಣುವಿನ ಕೈಟಭಭಿದಃ, ಕೈಟಭಾರಿಯಾದಂತಹ ವಿಷ್ಣುವಿನ ಕಠೋರೆ ಕೋಟೀರೆ, ಕಠೋರವಾದಂತಹ ಕಿರೀಟದ ತುದಿಯಲ್ಲಿ ಸ್ಖಲಸಿ ಎಡವಿ ಬಿದ್ದಿಯಮ್ಮ. ಜಂಭಾರಿ ಮಕುಟಂ, ಜಂಭಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನ ಅರಿಯ ಮಕುಟ ನಿನ್ನ ಪಾದದ ಹತ್ರ ಇದೆ. ಅರಿ ಅಂದರೆ ಶತ್ರು. ಜಂಭಾರಿ ಮಕುಟಂ, ಜಂಭಾರಿಯಾದಂತಹ ಇಂದ್ರನ ಕಿರೀಟವನ್ನು ಜಹಿ, ದಾಟ್ಕೊಂಡು ಹೋಗು. ಇದೇ ಥರ ಬೇರೆ ಬೇರೆ ರೀತಿಯಲ್ಲಿ ಜಗನ್ಮಾತೆಯನ್ನು ಎಚ್ಚರಿಸ್ತಾ ಇದ್ದಾರೆ ಪರಿಜನರು. ಏತೇಷು ಪ್ರಣಮ್ರೇಷು, ಬ್ರಹ್ಮ, ವಿಷ್ಣು, ಇಂದ್ರಾದಿ ಇವರೆಲ್ಲ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರಮ್ಮ. ಭವನಂ ಉಪಾಯಾತಸ್ಯ, ಭವನ ಅಂತಂದರೆ ಮನೆ. ಭವನಂ ಉಪಾಯಾತಸ್ಯ, ಅವರೆಲ್ಲ ಬಂದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡುವಾಗ ಆ ಭವಸ್ಯ, ಭವ ಅಂತಂದರೆ ಈಶ್ವರ, ಭವನ ಆಗಮನ ಆಗಿಬಿಟ್ಟಿದೆ ಮನೆಗೆ. ಉಪಾಯಾತಸ್ಯ, ಬಂದುಬಿಟ್ಟಿದ್ದಾರೆ. ಪ್ರಸಭಂ, ತ್ವರಿತವಾಗಿ, ಆತುರವಾಗಿ, ಬೇಗ ಬೇಗ ನೀನು ಅವನನ್ನು ಭೇಟಿಯಾಗಲಿಕ್ಕಾಗಿ ತವ ಅಭ್ಯುತ್ಥಾನೆ, ಎದುರುಗೊಳ್ಳುವಂತಹ ಸಂದರ್ಭದಲ್ಲಿ, ಸಂಭ್ರಮದಲ್ಲಿ, ಆ ಪರಮೇಶ್ವರನನ್ನು ನೋಡಬೇಕು ಅನ್ನುವಂತಹ ಹಂಬಲದಲ್ಲಿ ನೀನು ದಾಟಿ ಹೋಗುವಾಗ ಕಾಲಿಗೆ ಪೆಟ್ಟಾದೀತಮ್ಮ. ಪರಿಜನೋಕ್ತಿ ವಿಜಯತೆ, ಪರಿಜನೋಕ್ತಿ ವಿಜಯತೆ, ನಿನ್ನ ಪರಿಚಾರಕರ ಈ ಮಾತು ವಿಜಯತೆ, ಉತ್ಕರ್ಷದಿಂದ ಮೆರೆಯುವಂಥದ್ದಾಗಿದೆ, ಜಯಶಾಲಿಯಾಗುವುದಾಗಿದೆ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ನಾಳೆ ದಿವಸ 30ನೇ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.